ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಗಳೇ, ನನಗೆ ಮಾಂಗಲ್ಯ ಭಾರ ಅನ್ಸುತ್ತೆ, ತೆಗೆದಿಟ್ಟು ಬಿಡುತ್ತೇನೆ, ಅದೇನಾದರೂ ಅಮಂಗಲವಾ ಅಂತ. ನಾನೇನು ಮಾತಾಡೋದಿಲ್ಲ ತಾಯಿ, ಅಷ್ಟು ದೊಡ್ಡವನಲ್ಲ, ನಾನೊಬ್ಬ ಸಾಮಾನ್ಯ ವಿದ್ಯಾರ್ಥಿ. ನನಗೆ ಮಾಂಗಲ್ಯ ಭಾರವೆನ್ನಿಸುತ್ತದೆ, ತೆಗೆದಿಟ್ಟು ಬಿಡೋಣ ಅನ್ಸುತ್ತೆ, ತೆಗೆದಿಟ್ಟು ಬಿಟ್ಟಿದ್ದೇನೆ ಅಂತ ಉತ್ತರ ಹಾಕಿದ್ರಿ ತಪ್ಪಾಗುತ್ತಾ ಅಂತ. ತೆಗೆಯೂ ಆಗಿಲ್ಲ ಮಗು. ನಮ್ಮ ಧರ್ಮಶಾಸ್ತ್ರದಲ್ಲಿ ಮಾಂಗಲ್ಯವನ್ನ ಧರಿಸಿದಂಥ ಸ್ತ್ರೀ ತ್ರಿಮೂರ್ತಿ ಸ್ವರೂಪ, ತ್ರಿಶಕ್ತಿ ಸ್ವರೂಪ ಅನ್ನತಕ್ಕಂಥದ್ದು ಹೇಳ್ತಾರೆ. ಬ್ರಹ್ಮದೇವನ ನಾಲಿಗೆಯಲ್ಲಿ ಸರಸ್ವತಿ, ಈಶ್ವರನ ಅರ್ಧಾಂಗಿಯಾಗಿ ದೇಹದಲ್ಲಿ ಆ ಒಂದು ಪಾರ್ವತಿ, ಶ್ರೀಮನ್ನಾರಾಯಣನ ಹೃದಯದಲ್ಲಿ ಆ ಲಕ್ಷ್ಮೀದೇವಿ ಅನ್ನತಕ್ಕಂಥದ್ದು ಶ್ರೀಕಾರ. ಈ ರೀತಿ ಇರಬೇಕಾದ್ರೆ ತಾಯಿ, ನಾನೆಷ್ಟು ದೊಡ್ಡವ ಈ ಮಾತನ್ನ ಹೇಳಲಿಕ್ಕೆ ಅನ್ನತಕ್ಕಂಥದ್ದು ಯೋಚನೆಯೇ, ಜಿಜ್ಞಾಸೆಯೇ. ಕೆಲವರು ಒಪ್ಪಲ್ಲ, ಕೆಲವರು ಒಪ್ತಾರೆ. ನಮ್ಮ ಧರ್ಮದ ಬಗ್ಗೆ ನನಗೊಂದು ಭಗವಂತ ಅವಕಾಶ ಕೊಟ್ಟಿದ್ದಾನೆ, ಅದನ್ನ ಹೇಳುವುದು ನನ್ನ ಕರ್ತವ್ಯ. ಯಾವುದೇ ಕಾರಣಕ್ಕೂ ಒಂದು ಮಹಾಲಕ್ಷ್ಮಿ ಸ್ವರೂಪವಾಗಿ ನೀವು ಮದುವೆಯಾದ ಮೇಲೆ ಮಾಂಗಲ್ಯವನ್ನು ತೆಗೆಯಬಾರದೆನ್ನುವುದು ನಮ್ಮ ವೇದಶಾಸ್ತ್ರಗಳಲ್ಲಿ ಉಲ್ಲೇಖ ಉಂಟು. ತೆಗೆಯಕೂಡದು. ಅದಕ್ಕೆ ಏನೋ ಅಷ್ಟು ಕಟುವಾದ ನಿಬಂಧನೆ ಇರೋದ್ರಿಂದಲೇ ಏನೋ ಪಾಶ್ಚಿಮಾತ್ಯರು ಮದುವೆ ಆಗೋಲ್ಲ, ಎಲ್ಲ ಮಾಡ್ಕೋತಾರೆ, ಮಕ್ಕಳು ಮಾಡ್ಕೋತಾರೆ, ಮೊಮ್ಮಕ್ಕಳು ಮಾಡ್ಕೋತಾರೆ. ಸಾಯೋ ಟೈಮ್ನಲ್ಲಿ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ಕೋತಾರೆ. ಇನ್ನು ಅವನು ದಾರಿ ತಪ್ಪಲ್ಲ, ಇನ್ನು ಇವಳು ದಾರಿ ತಪ್ಪಲ್ಲ. ಯಾಕಂದ್ರೆ ಅಲ್ಲಿ ದಾರಿ ತಪ್ಪೋದೆ. ಒನ್ಸ್ ಯು ಆರ್ ಕಮಿಟೆಡ್ ಅಲ್ಲಿವರೆಗೂ ಏನು ತೊಂದರೆ ಇಲ್ಲ. 70ನೇ ವಯಸ್ಸು 80ನೇ ವಯಸ್ಸಲ್ಲಿ ಮದುವೆ ಆಗ್ತಾರೆ ಅವ್ರು. ಮುದ್ಕ ಎಲ್ಲೊದ್ದೇ ಹೋಗ್ತಾನೆ ಅವನು, ಮೈಯೆಲ್ಲ ಕಾಯಿಲೆ. ಇವಳು ಎಲ್ಲೆದ್ದು ಹೋಗ್ತಾಳೆ, ಮೈಯೆಲ್ಲ ಅಂದ ಎಲ್ಲ ಹೋಯ್ತಲ್ಲ, ಇನ್ನು ಇವಳನ್ನ ಯಾರೂ ನೋಡಲ್ಲ, ಇವಳು ಹೋಗಲ್ಲ ಅನ್ನೋ ಒಂದು ನಿಬಂಧನೆ ಹಾಕೊಂಡು ಆಗದ ಮ್ಯಾರೇಜ್ ಸರ್ಟಿಫಿಕೇಟ್ ಒಂದು ಮಾಡ್ಕೊಡ್ತಾರೆ. ಮ್ಯಾರೇಜ್ ಅಗ್ರಿಮೆಂಟ್, ಅವ್ರದ್ರಲ್ಲಿ ಮ್ಯಾರೇಜ್ ಅನ್ನೋದು ಒಂದು ಅಗ್ರಿಮೆಂಟ್, ನೆನ್ಪಿಟ್ಕೊಳ್ಳಿ. ದೇ ಕ್ಯಾನ್ ಕ್ಯಾನ್ಸಲ್ ದಿ ಮ್ಯಾರೇಜ್ ಆಲ್ಸೋ. ಕ್ಯಾನ್ಸಲೇಷನ್ ಆಫ್ ಮ್ಯಾರೇಜ್ ಅಂತಿದೆ, ನೆನಪಿಟ್ಟುಕೊಳ್ಳಿ. ಒಂದು ತಾಯಿ ಮೂರ್ತಿ ನನಗೆ ನೆನಪಿದೆ, ಸುಮಾರು ವರ್ಷಗಳ ಹಿಂದೆ ಈ ಥರದೊಂದು ನಡೆಯುತ್ತೆ ಹಿಂಗೆ ಆಗುತ್ತೆ ಅಂತ ಯಾವಾಗಲೂ ಹೇಳಿದ್ದಂತೆ. ತುಂಬ ದೊಡ್ಡ ಡಾಕ್ಟರ್ ಅವರು. ಎದ್ದು ಬಿದ್ದು ಓಡ್ ಬಂದಿತ್ತು US ಇಂದ. ಮದುವೆ ಆಗಿದ್ದೇನೆ ಗುರುಗಳೇ, 20 ದಿನ ಆಗಿದೆ, ದಿಸ್ ರಾಸ್ಕಲ್ ಅಂತ ಹೇಳಿದ್ರು. ನಾನೇನು ಮಾತಾಡಲಿಲ್ಲ. ನಮ್ಮ ಜಯನಗರದವರೇ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ರು. ತುಂಬ ದೊಡ್ಡ ವೈದ್ಯಕೀಯ ಸಂಸ್ಥೆನೂ ಕಟ್ಬಿಟ್ಟಿದ್ದಾರೆ, ಅದು ಲೆಕ್ಕಕ್ಕಿಲ್ಲ. ಇವತ್ತಿನ ಕಾಲಕ್ಕೆ ನಾನು ಹೇಳಬಲ್ಲೆ, ಅದೊಂದು 1,000 ಕೋಟಿಯ ವ್ಯವಹಾರ ಅಂತ ಇಟ್ಕೊಳ್ಳಿ. ಅಂತ ಒಂದು ಸಮೂಹ ವೈದ್ಯಕೀಯ ಸಂಸ್ಥೆಗಳ ಅಧೀಕ್ಷಕಿ, ದೊಡ್ಡ ಒಂದು ಪದವಿ. ಆತನು ಡಾಕ್ಟ್ರೇ, ಬಟ್ ಸಮ್ ಪ್ರಾಬ್ಲಮ್ಸ್ ಆಗಿದೆ. ಅದು ಪೂರ್ತಿ ಡಿಪೆಂಡೆನ್ಸಿ. ಅಲ್ಲಿ ಏನಾದ್ರೂ ಮದುವೆ ಆಗಿ ಡೈವರ್ಸ್ ಆಯ್ತು ಅಂದ್ರೆ ಆಕೆ ಅರ್ಧ ದುಡ್ಡನ್ನು ಅವನಿಗೆ ಕೊಡಬೇಕು. ಯಾವುದಕ್ಕೂ ಇಲ್ಲ, ಫಿಸಿಕಲ್ ಇಲ್ಲ, ಮೆಂಟಲ್ ಇಲ್ಲ, ಎಮೋಷನಲ್ ಇನ್ನೊಂದಿಲ್ಲ, ಓಡ್ ಬಂದಿದ್ದಾರೆ. ನನಗೆ ಗೊತ್ತಿಲ್ಲ ಮದುವೆ ಮುರಿಯುತ್ತೆ, ಎರಡನೇದು 2 ದಾರಿ ಆಗುತ್ತೆ ಅಂತ. ಮೊದಲನೇದೇ ಮದುವೆ ಆಗಿ ಒಂದು ಮಗು ಇದೆ, ಎರಡನೇದೊಂದು ಮದುವೆ ಆಗಿದ್ದಾರೆ, ಎಡವಟ್ಟು ಏನೇನೋ ಅದು ಹೇಳಬಾರದಂತ ಒಂದು ಸಂಕಟಗಳನ್ನ ಆ ತಾಯಿ ಹೇಳ್ತು. ನನಗೆ ಅದೆಲ್ಲ ಗೊತ್ತಿಲ್ಲ. ಎರಡನೇದು 2 ದಾರಿ ಆಗುತ್ತೆ, ಮೊದಲನೇದೇ 3 ನಾಮ ಇಟ್ಟಿದೆ, ಇನ್ನು ಎರಡನೇದು ಪೂರ್ತಿ ಗುಂಡೊಡಿಸಿ ನಿನಗೆ ಹಾಕಿಟ್ಟಿದೆ, ಹೋಗು ಅಂತ ಹೇಳಿದ್ರೆ. ಹೌದು ಗುರುಗಳೇ, ಬರ್ದಿದ್ದೀನಿ ನೋಡಮ್ಮ, ಹೊರಟೋದ್ರು. ಹೋಗ್ಬಿಟ್ಟು ಅಲ್ಲಿಂದ US ಇಂದ ನನ್ನ ಆಫೀಸ್ ನಂಬರ್ ಹೇಳಿದ್ದೆ, ನನ್ನ ಅಸೋಸಿಯೇಟ್, ಇಲ್ಲಿ ಫೋನ್ ಮಾಡಿಮ್ಮ ಏನಾದರೂ ಇದ್ರೆ ಅಂತ. ಗುರುಗಳೇ, ಕ್ಯಾನ್ಸಲೇಷನ್ ಆಫ್ ಮ್ಯಾರೇಜ್ ಏನು $100 $300 ಅಲ್ಲಿ ಮುಗೀತು. ಇಲ್ಲ ಅಂದ್ರೆ 300 million ವುಡ್ ಹ್ಯಾವ್ ಬಿನ್ ಗಿವನ್. 30 million 300 million ಎಷ್ಟು ಹೇಳಿದ್ರು ನಂಗೆ ಗೊತ್ತಿಲ್ಲ. ಅಷ್ಟು ಕೊಡ್ಬೇಕಾಗ್ತಿತ್ತು ಗುರುಗಳೇ. ಇವನು ನಾ ಗರ್ಕ, ನಾ ಘಾಟ್ಕ, ನಾ ರಸೋಯ್ಕ. ಆ ಊರಲ್ಲಿ ನಡೆಯುತ್ತೆ, ನಮ್ಮೂರಲ್ಲಿ ಇಲ್ಲ, ಬರಿಂಚಾಲಿ ಅಂತ ಹೇಳ್ತಾರೆ. ಮದುವೆ ಎನ್ನುವುದು ಆ ಮಾಂಗಲ್ಯದಲ್ಲಿ ಅದ್ಭುತವಾಗಿ ಅಷ್ಟು ಜನ ನಿಂತು ಆಶೀರ್ವಾದ ಮಾಡಿ ದೇವತಾ ಸ್ವರೂಪಗಳು. ಅದಕ್ಕೆ ಮದುವೆಗಳಲ್ಲಿ ನಿಶ್ಚಿತಾರ್ಥವನ್ನ ಮಾಡಿ 1 ವಾರದಲ್ಲಿ ಮದುವೆ ಮಾಡ್ತಾರೆ. ಮದುವೆಯಾದ ಮೇಲೆ ರಿಸೆಪ್ಷನ್. ಇವತ್ತಿನ ರಿಸೆಪ್ಷನ್ಗಳು ಮೊದಲೇ ಮಾಡ್ತಿರಲ್ಲಪ್ಪ, ಎಲ್ಲಿ ನಿಲ್ಲುತ್ತೆ ಮದುವೆ? ಮಾಂಗಲ್ಯ ಕುತ್ತಿಗೆಗೆ ಭಾರ ಆಗದೆ ಇನ್ನೇನಾಗುತ್ತೆ? ನನಗೂ ತಿಳಿದ ಮೇಲೆ ಇದೆಲ್ಲ ಸಂಸ್ಕಾರಗಳು. ನಾನು ಭಯಕೊಂಡ್ಬಿಟ್ಟೆ. ನಿಮ್ಮಂಥ ಪ್ರಶ್ನೆಗಳು ಬರುತ್ತಲ್ವ, ನಾನು ನನ್ನ ಗುರುಗಳ ಹತ್ರ ಓಡೋಗ್ತೀನಿ. ಇದೇನು ಗುರುಗಳೇ, ಹಿಂಗಂತೆ ಹಂಗಂತೆ, ಈ ಥರದ್ದು ನಾನು ಏನು ಉತ್ತರ ಕೊಡ್ಲಿ ಅಂತ ನನಗೂ ಗೊತ್ತಾಗೋಲ್ಲ.
ತಪ್ಪುಗಳು ನನ್ನಿಂದಲೂ, ನನ್ನ ಜೀವನದಲ್ಲೂ, ನನ್ನ ಕುಟುಂಬ ಜೀವನದಲ್ಲೂ, ವೈವಾಹಿಕ ಜೀವನದಲ್ಲೂ ಹಲವಾರು ನಡೆದಿದೆ. ಇಲ್ಲ ಅನ್ನೋದು ನಾನು ನಿಮ್ಮ ಹತ್ರ ಮುಚ್ಚಿಡೋದೇನೂ ಇಲ್ಲ, ನನಗೂ ಗೊತ್ತಿಲ್ಲ. ತಿಳ್ಕೊಂಡ ಮೇಲೆ ಓ ರಾಮಚಂದ್ರ, ಮದುವೆಗೆ ಮೊದಲು ರಿಸೆಪ್ಷನ್ನೇ ಇಡೋ ಆಗಿಲ್ಲ. ಅವನು ಯಾರೋ ಕಂಜೂಸ್, ಎಡವಟ್ಟು ಮನುಷ್ಯ. ಚೌಲ್ಟ್ರಿ ಹೆಂಗು 24 hours ಸಿಗುತ್ತೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಹೋದ್ರೆ ನಾಳೆ ಮಧ್ಯಾಹ್ನ 3 ಗಂಟೆವರೆಗೂ, 3-3:30 ಹೋದ್ವಾ, ಎಲ್ಲ ರೆಡಿ ಮಾಡ್ಕೊಂಡ್ವಾ ಅಡಿಗೆಗಳು, ರಾತ್ರಿ 8:00 ಊಟ ಹಾಕ್ಬೋದಾ, ರಿಸೆಪ್ಷನ್ ನಾವೊಂದು 6:00 ಸಿದ್ಧತೆ ಮಾಡ್ಕೊಂಡು 7 ಗಂಟೆಗೆ ಹುಡುಗ ಹುಡುಗಿನ ಕುಂದಿರ್ಸ್ಬೋದಾ, ಅದಾಗಿದ್ದ ಊಟಗಳ ಕಳಿಸಿ ರಾತ್ರಿ ಶಾಸ್ತ್ರಗಳು ಮುಗಿಸಿ ಬೆಳಗ್ಗೆ ತಾಳಿ ಕಟ್ಸಿ ಕರ್ಕೊಂಡು ಬರೋದಾ, ಅರುಂಧತಿನ ತೋರಿಸ್ಬಿಟ್ಟು ಹಿಂಗ್ ಲೆಕ್ಕಾಚಾರ ಹಾಕ್ಸಿ ಮಾಡ್ಬಿಟ್ಟ. ಅದೇ ಪದ್ಧತಿ ಬಂದ್ಬಿಡ್ತು. ಅದನ್ನೇ ಶಾಸ್ತ್ರಗಳು, ಯಾವ ಆಚಾರ್ಯ ಕೂಡ ಒಪ್ಕೋಬಾರ್ದಂತ ಮದುವೆಗಳಿಗೆ, ನಿಜ ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ನಿಮಗೆ ಕೆಟ್ಟ ಹೆಸರು ಬರುತ್ತೆ. ನಮ್ಮ ಮಗಳ ಮದುವೆ ಚೆನ್ನಾಗಿಲ್ಲ, ನಮ್ಮ ಮಗನ ಮದುವೆ ಚೆನ್ನಾಗಿಲ್ಲ. ಕಾರಣ, ಮದುವೆಯಾಗದೆಯೇ ಒಂದು ಹುಡುಗ ಹುಡುಗಿನ ಕುಂದಿರಿಸಿ ಪಕ್ಕದಲ್ಲಿ ಸುಪುತ್ರ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ, ಮದುವೆ ಆಗೋದು ಹುಡುಗ ಹುಡುಗಿಗೆ ಮಗು ಆಗುವಂತ ಆಶೀರ್ವಾದ. ಅಲ್ಲಿ ಶೂ ಹಾಕೊಂಡು ಚಪ್ಪಲಿ ಹಾಕೊಂಡು ಅವ್ರನ್ನ ಕುಂದಿರಿಸಿ ಅಲ್ಲೊಂದು ಡಾನ್ಸು, ಏನೇನೋ ಡಿಸೈನ್ ಬರ್ತಿದ್ದಾರೆ. ಈಗ ಡಿಸೈನ್ ಆಗಿ ಡಿವೈಡ್ ಆಗ್ತಿದ್ದಾರೆ. ಕುತ್ತಿಗೆಯಲ್ಲಿ ಮಾಂಗಲ್ಯ ಬಾರ ಆಗದೆ ಇನ್ನೇನಾಗುತ್ತೆ? ಅದ್ರ ಮಹತ್ವದ ಬಗ್ಗೆ ಗೊತ್ತಿದೆಯಾ? ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ಅದು ಅರುಂಧತಿ ದೇವಿಯಿಂದ ಹಿಡಿದು ಅದು ಎಲ್ಲರಿಗೂ ಏನಕ್ಕೆ ಅರುಂಧತಿ ದೇವಿನ ತೋರಿಸ್ತಾರೆ ಅನ್ನತಕ್ಕಂಥದ್ದು ಗೊತ್ತಿಲ್ಲ. ಆ ಮಾಂಗಲ್ಯ ಕಟ್ಟದ ಮೇಲೆ ಕರ್ಕೊಂಡು ಹೋಗಿ ತೋರಿಸೋದು ಗೊತ್ತಿಲ್ಲ. ಇವಳು ಹೇಳೋದು ದೊಡ್ಡ ವಿಚಾರ ಇದೆ. ಎಲ್ಲಿಗೆ ಬರುತ್ತೆ ಮಾಂಗಲ್ಯ? ನಿಲ್ಲುತ್ತಾ ಎಳಿತಾ. ಮಾಂಗಲ್ಯದ ಬೆಲೆ ಗೊತ್ತಾಗುತ್ತಾ? ಆಣೆಯಲ್ಲಿ ಕುಂಕುಮ ಇಡೋಕೆ ಬರೋಲ್ಲ, ಇಡೋಲ್ಲ, ಮಾಡೋಲ್ಲ ಅನ್ನೋರ ಹತ್ರ ನಾವೇನು ವಾದ ಮಾಡೋದು? ಅಂಥವ್ರು ನಮ್ಮ ಕಾರ್ಯಕ್ರಮ ನೋಡೋದು ಬೇಡ. ಅದು ಗಂಡನ್ಗೆ ಯಾವಾಗ ಏಳಿಗೆ ಆಗುತ್ತೆ? ಎಲ್ಲೆಂದೇ ಇರುತ್ತೆ. ಮುಖದಲ್ಲಿ ಪ್ರೇತಕಳೆ, ಯಾವ ಸ್ತ್ರೀಯ ಮುಖದಲ್ಲಿ ಕುಂಕುಮವಿರುವುದಿಲ್ಲವೋ, ಧರ್ಮಶಾಸ್ತ್ರ ಹೇಳಿರೋದು, ನಾನು ಹೇಳಿರೋದಲ್ಲ. ಪ್ರೇತಕ್ಕೆ ಸಮಾನ ಅಂತ ಹೇಳ್ತಾರೆ, ಸತ್ತು ಹೋದ ಶವಕ್ಕೆ ಸಮಾನ ಅಂತ ಹೇಳ್ತಾರೆ. ಕುತ್ತಿಗೆಯಲ್ಲಿ ಯಾವಾಗ ಮಾಂಗಲ್ಯವೇ ಇಲ್ಲವೋ ವೈದ್ಯವ್ಯಕ್ಕೆ ಸಮಾನ ಅಂತ ಹೇಳ್ತಾರೆ. ಮುಗೀತಲ್ಲಿಗೆ. ದಾರಿ ತಪ್ಪದೇನೇನಾಗುತ್ತೆ? ನೆಮ್ಮದಿ ಎಲ್ಲಿರುತ್ತೆ? ಏನೇನೋ ಹಾಕೋತೀರಿ. ಕಾಲ್ ಇಂಚು ಹೈಟ್ ಇರೋ ಚಪ್ಪಲಿ ಹಾಕೊಳ್ಳೋದಕ್ಕೆ ವೆಯ್ಟ್ ಆಗಲ್ಲ, ದೊಡ್ಡ ಗೌನುಗಳು ಹಾಕೊಳ್ಳೋಕೆ ವೆಯ್ಟ್ ಆಗಲ್ಲ, ನೆಕ್ಲೆಸು ಡಾಬು ಇದೆಲ್ಲ ಹಾಕೊಳ್ಳೋಕೆ ವೆಯ್ಟ್ ಆಗಲ್ಲ. ಕುತ್ತಿಗೆನಲ್ಲಿ ಚೈನು ವೆಯ್ಟು. ಇದು ಚೈನು ಆಗ್ಬಿಟ್ಟಿದೆ ಮಗು, ಇದು ಚೈನು. ಮಾಂಗಲ್ಯ ಅನ್ನೋದು ಚೈನು. ರಿಮೂವ್ ಇಟ್, ಕೀಪ್ ಇಟ್. ನನಗೆ ನೆನಪಿದೆ ಇವತ್ತಿಗೂ, ಒಂದು ತುಂಬಾ ಆತ್ಮೀಯರು, ನಾನೊಂದು ಏರ್ಟೆಲ್ ಅಲ್ಲಿ ಒಂದು ಅಡ್ವೈಸರ್ ಕೆಲಸ ಮಾಡ್ತಿರ್ಬೇಕಾದ್ರೆ, ಈ ಅಸ್ಟ್ರಾಲಜಿ ವಿಭಾಗಕ್ಕೆ ಅಡ್ವೈಸರ್ ಕೆಲಸ ಮಾಡ್ಬೇಕಾದ್ರೆ ಒಂದು ತಾಯಿ ಜೀವ ಕೆಲಸ ಮಾಡ್ತಿತ್ತು. ಒಂದಿನ ಮಾತಾಡ್ತಾ, ರವಿ ಏನೋ ಟೆನ್ಷನ್ ಒಚ್ಚೇಷನ್ ಅಂತ ಏನೋ ಮಾತಾಡ್ತಿತ್ತು. ಅಲ್ಲಿ ಹಿಂಗ್ ನೋಡ್ದೆ, ಏನೋ ಮುಖದಲ್ಲಿ ಬೊಟ್ಟಿಲ್ಲ, ಏನೋ ಮಾತಾಡ್ತಾ, ಕರಿಮಣಿ ಎಲ್ಲಿ ಕಾಣಿಸ್ತಿಲ್ಲ ಅಂತ. ಕತೆನೋ ಬಿಡು, ಬೆಳಿಗ್ಗೆ ಸ್ನಾನ ಮಾಡೋಕೆ ತೆಗ್ದಿಟ್ಟಿದ್ದೆ, ಹಂಗೆ ಬಂದ್ಬಿಟ್ಟಿದ್ದೀನಿ ಅಂತ ನಾನು ಬರ್ದಿಟ್ಟು ಹೇಳಿದೆ. 9 ದಿನ 9 ವಾರ 9 ತಿಂಗಳು ನಿನ್ ಗಂಡನ ಜೊತೆಲಿ ಇರೋ ಏನಮ್ಮ, ನನ್ನ ಕಣ್ಣಿಗೆ ಈಗಲೇ ಬೀಳ್ಬೇಕೇನಮ್ಮ, ಹಿಂಗಿರುತ್ತೆ ಅಂತ. ನೀವು ನಂಬಲ್ಲ, ಗಂಡನ ಜೊತೆಲಿ ಆ ಹುಡುಗಿ ಇಲ್ಲ. ಡೈವರ್ಸ್ ಯಾವತ್ತೂ ಆಗೋಯ್ತು. ಮರ್ತು ಬಂದೆ, ಇಟ್ಟು ಬಂದೆ, ಗೊತ್ತಿಲ್ಲ ಅನ್ನತಕ್ಕಂಥ ಭಾವಾರ್ಥದಿಂದ ಮಾತನಾಡಿದಂತ ಒಂದು ಬಹುದೊಡ್ಡ ಸೈಕಾಲಜಿಸ್ಟ್ ಆಕೆ. ಶಿ ವಾಸ್ ಅನ್ ಅಮೇಜಿಂಗ್ ಲೇಡಿ. ಕಾಲಕ್ಕೆ ಬೀಳ್ಬೇಕಂತ ಒಂದು ವಿದ್ವತ್ತು ನೋಡಿ ಅಲ್ಲೇ ತೋರಿಸ್ಬಿಡುತ್ತು. ದಯಮಾಡಿ ಅದನ್ನ ಮಾಂಗಲ್ಯ ಅನ್ನತಕ್ಕಂಥದ್ದು ನಿಮ್ಮ ಮುತ್ತೈದೆತನಗಳಲ್ಲಿ 5 ಮುತ್ತುಗಳೆಲ್ಲ ಅದೊಂದೊಂದು ಕಣಗೊತ್ಕೊಂಡು ನನ್ನ ಗಂಡ ಶ್ರೇಯಸ್ಕರ ಆಯಸ್ಸು, ಬುದ್ಧಿ, ಜೀವ, ಯಶಸ್ಸು ಎಲ್ಲದಕ್ಕೂ ಅವನು ಬದುಕಿದ್ದಾನೆ ಅಂದ್ರೆ ನಿಮ್ ಕುತ್ತಿಗೆಯಲ್ಲಿರೋ ಮಾಂಗಲ್ಯನೇ ಸಾಕ್ಷಿ. ಇವತ್ತು ನಾನೇನಾದ್ರೂ ಬದುಕಿದ್ದೀನಿ ಅಂದ್ರೆ ನನ್ನ ಹೆಂಡತಿಯ ಕುತ್ತಿಗೆಯಲ್ಲಿರುವ ಮಾಂಗಲ್ಯವೇ ಸಾಕ್ಷಿ, ಅಷ್ಟೇ ಹೇಳಬೇಕು. ಅದರಿಂದ ದಯಮಾಡಿ ಮಾಂಗಲ್ಯಕ್ಕೆ ಕೊಡೋ ಮರ್ಯಾದೆ ಕೊಡಿ ಮಕ್ಕಳೇ.